Hello students, welcome back to NEPBSC channel. So last video ಅಲ್ಲಿ ನಾವು alcohols ಅಂದ್ರೆ ಏನು ಅಂತ ಕಲ್ತ್ವಿ, ಪ್ರಾಪರ್ಟೀಸ್ ನೋಡಿದ್ವಿ, ಪ್ರಿಪರೇಷನ್ ಕಲ್ತ್ವಿ, ಜನರಲ್ ರಿಯಾಕ್ಷನ್ಸ್ ಕಲ್ತ್ವಿ, ಮತ್ತೆ ಕೆಲವೊಂದು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ನ ನೋಡಿದ್ವಿ ಆಲ್ಕೋಹಾಲ್ಸ್. ಮತ್ತೆ ಅದಾದ್ಮೇಲೆ ಗ್ಲೈಕಾಲ್ಸ್ ಅಂದ್ರೆ ಏನು, ಗ್ಲೈಕಾಲ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ, ಪ್ರಿಪರೇಷನ್ ಆಫ್ ಗ್ಲೈಕಾಲ್ಸ್ ಯಾವ ರೀತಿ, ಮತ್ತೆ ಪ್ರಾಪರ್ಟೀಸ್ ಆಫ್ ಗ್ಲೈಕಾಲ್ಸ್ ನೋಡಿದ್ವಿ. ಅದರಲ್ಲಿ ಒಂದು ನೇಮಿಂಗ್ ರಿಯಾಕ್ಷನ್ ಮೆನ್ಷನ್ ಮಾಡಿದ್ರು ನಿಮಗೆ ಸಿಲೆಬಸ್ ಅಲ್ಲಿ, ಪಿನಕೋಲ್ ರಿಅರೇಂಜ್ಮೆಂಟ್ ಅಂತ. ಪಿನಕೋಲ್ ರಿಅರೇಂಜ್ಮೆಂಟ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ಅಲ್ಲಿ ನಾನು ಆಲ್ಕೋಹಾಲ್ ಸ್ಟೈಲ್ಸ್ ಫಿನಾಲ್ಸ್ ಚಾಪ್ಟರ್ ಅಲ್ಲಿ ಇನ್ನೊಂದು ಟಾಪಿಕ್ ಇದೆ, ಗ್ಲೈಕಾಲ್ಸ್ ಅಂತ. ಸೊ ಈ ಗ್ಲಿಸರಾಲ್ಸ್ ಆಗ್ಬೋದು, ಗ್ಲೈಕಾಲ್ಸ್ ಆಗ್ಬೋದು, ಇದೆಲ್ಲ ಮೋನೋಹೈಡ್ರಿಕ್, ಡೈಹೈಡ್ರಿಕ್, ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಗೆ ಬರುವಂತ ಎಕ್ಸಾಂಪಲ್ಸ್ ಅಷ್ಟೇ. ಓಕೆನಾ. ಸೊ ಬೇಸಿಕಲಿ ನಾವು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್, ಗ್ಲಿಸರಾಲ್, ಟ್ರೈಹೈಡ್ರಿಕ್ ಆಲ್ಕೋಹಾಲ್ ನ ಈಗ ನೋಡ್ತಾ ಇದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಗ್ಲಿಸರಾಲ್ ಆಲ್ಸೋ ನೋನ್ ಆಸ್ ಗ್ಲಿಸರಿನ್ ಆರ್ ಗ್ಲಿಸರಿನ್, ಗ್ಲಿಸರಿನ್ ಅಂತ ಕರಿತೀವಿ ಅಥವಾ ಗ್ಲಿಸರಿನ್ ಅಂತ ಕರಿತೀವಿ, ಇಸ್ ಅ ಸಿಂಪಲ್ ಟ್ರೈಆಲ್ ಕಾಂಪೌಂಡ್. ಸೊ ಟ್ರೈಆಲ್ ದಟ್ ಮೀನ್ಸ್ 3 OH ಗ್ರೂಪ್ಸ್ ಇರಬೇಕು, ದಟ್ ಈಸ್ ಓಕೆನಾ ಟ್ರೈಆಲ್. ಇಟ್ ಈಸ್ ಎ ಕಲರ್ಲೆಸ್, ಓಡರ್ಲೆಸ್, ವಿಷಿಯಸ್ ಲಿಕ್ವಿಡ್ ದಟ್ ಈಸ್ ಸ್ವೀಟ್ ಟೇಸ್ಟಿಂಗ್ ಅಂಡ್ ನಾನ್ ಟಾಕ್ಸಿಕ್. ಆಲ್ರೆಡಿ ನೀವು ಗ್ಲಿಸರಾಲ್ ನ ಟೇಸ್ಟ್ ನೋಡಿರ್ತೀರಾ, ಓಕೆನಾ. ಸೊ ಸ್ವೀಟ್ ಆಗಿರುತ್ತೆ, ಕಲರ್ಲೆಸ್ ಲಿಕ್ವಿಡ್ ಇರುತ್ತೆ, ತುಂಬಾ ಡೆನ್ಸ್ ಆಗಿರುತ್ತೆ, ಕರೆಕ್ಟಾ. ಸೊ ಕಲರ್ಲೆಸ್, ಈಗ ಉಣ್ಣೆ ಏನಾದ್ರು ಆಯ್ತು ಅಂದ್ರೆ ಬಾಯಲ್ಲಿ, ಅದ್ರ ಮೇಲೆ ಗ್ಲಿಸರಾಲ್ ಅಪ್ಲೈ ಮಾಡಿದಾಗ ಸ್ವಲ್ಪ ಬೇಗ ವಾಸಿ ಆಗುತ್ತೆ. ಸೊ ಈ ರೀತಿ ಗ್ಲಿಸರಾಲ್ ತುಂಬಾ ಸ್ವೀಟ್ ಆಗಿರುತ್ತೆ, ಯಾವುದೇ ರೀತಿ ಬರ್ನ್ಸ್ ಇರಲ್ಲ, ಓಡರ್ ಇರಲ್ಲ, ಒಂಥರ ಓಕೆನಾ ನಾನ್ ಟಾಕ್ಸಿಕ್ ಆಗಿರುತ್ತೆ. ದ ಕೆಮಿಕಲ್ ಫಾರ್ಮುಲಾ ಆಫ್ ಗ್ಲಿಸರಾಲ್ ಇಸ್ C3H8O3. ಕಂಬೈನ್ಡ್ ಫಾರ್ಮುಲಾ ಬಂದು C3H8O3. ಓಕೆನಾ. ಸ್ಟ್ರಕ್ಚರ್ಸ್ ನಾನು ಹೇಳ್ತಾ ಹೋಗ್ತೀನಿ, ಮುಂದೆ ನಿಮ್ಮ ರಿಯಾಕ್ಷನ್ಸ್ ಅಲ್ಲಿ ಬಂದಾಗ ಸ್ಟ್ರಕ್ಚರ್ ನ ಇನ್ ಡೀಟೇಲ್ ನೋಡೋಣ. The glycerol backbone is found in lipids known as glycerides. So glycerol ನ ನಾವು ಮೇಜರ್ ಆಗಿ ಲಿಪಿಡ್ಸ್ ಅಲ್ಲಿ ನೋಡ್ತೀವಿ, ಗ್ಲಿಸರೈಡ್ ಬಾಂಡ್ ಅಲ್ಲಿ ನೋಡ್ತೀವಿ, ಓಕೆನಾ. Because it has antimicrobial and antiviral properties, it is widely used in wound and burn treatments approved by US Food and Drug Administration. So wound ಮತ್ತೆ ಬರ್ನ್ಸ್ ನ ಟ್ರೀಟ್ ಮಾಡೋದಕ್ಕೆ ಗ್ಲಿಸರಾಲ್ ನ ಯೂಸ್ ಮಾಡ್ತಾರೆ. ಇಟ್ ಇಸ್ ಆಲ್ಸೋ ಯೂಸ್ಡ್ ಎಸ್ ಎ ಬ್ಯಾಕ್ಟೀರಿಯಲ್ ಕಲ್ಚರ್ ಮೀಡಿಯಂ. ಸೊ ಬ್ಯಾಕ್ಟೀರಿಯಾಸ್ ನ ಬೆಳೆಸಬೇಕು ಅಂದ್ರೆ ಅದಕ್ಕೊಂದು ಕಲ್ಚರ್ ಮೀಡಿಯಾ ಅಂತ ಏನ್ ಹೇಳ್ತೀವಿ, ಆ ಒಂದು ಕಲ್ಚರ್ ಮೀಡಿಯಾ ಆಗಿ ಗ್ಲಿಸರಾಲ್ ನ ಯೂಸ್ ಮಾಡ್ತಾರೆ. ಇಟ್ಸ್ ಪ್ರೆಸೆನ್ಸ್ ಇನ್ ಬ್ಲಡ್ ಕ್ಯಾನ್ ಬಿ ಯೂಸ್ಡ್ as ಎಫೆಕ್ಟಿವ್ ಮಾರ್ಕರ್ ಟು ಮೆಜರ್ ಲಿವರ್ ಡಿಸೀಸ್. ಗ್ಲಿಸರಾಲ್ ನ ಒಂದು ಬಯೋಮಾರ್ಕರ್ಸ್ ಆಗಿ ಯೂಸ್ ಮಾಡ್ತಾರೆ ಲಿವರ್ ಡಿಸೀಸಸ್ ನ ಕಂಡುಹಿಡಿಯೋದಕ್ಕೆ. Glycerol is also widely used as a sweetener in the food industry and is an humectant in the pharmaceutical formulations. Glycerol ನ ನಾರ್ಮಲ್ ಆಗಿ ಸ್ವೀಟನರ್ ಆಗಿ ಯೂಸ್ ಮಾಡ್ತೀವಿ ಫುಡ್ ಇಂಡಸ್ಟ್ರಿಯಲ್ಲಿ. ಹ್ಯೂಮೆಕ್ಟೆಂಟ್ ಅಂತ ಹೇಳಿದ್ರೆ ಮಾಯಿಸ್ಚರ್ ನ ರಿಟೈನ್ ಮಾಡುವಂತ ಒಂದು ಸಬ್ಸ್ಟೆನ್ಸ್ ನ ಹ್ಯೂಮೆಕ್ಟೆಂಟ್ ಅಂತ ಕರಿತೀವಿ. ಹ್ಯೂಮೆಕ್ಟೆಂಟ್ಸ್ ಆಗಿ ಕೂಡ ನಾವು ಗ್ಲಿಸರಾಲ್ ನ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಇಟ್ಸ್ 3 hydroxyl groups. So 3 hydroxyl groups ಇರೋ ಕಾರಣ glycerol is miscible with water and hygroscopic in nature. ಸೊ ಗ್ಲಿಸರಾಲ್ ನ ಫುಡ್ ಇಂಡಸ್ಟ್ರಿಯಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿ ಯೂಸ್ ಮಾಡ್ತಾರೆ. ಹ್ಯೂಮೆಕ್ಟೆಂಟ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದಾಗೆ ಮಾಯಿಸ್ಚರ್ ನ ರಿಟೈನ್ ಮಾಡುವಂತ ಸಬ್ಸ್ಟೆನ್ಸಸ್ ನ ಹ್ಯೂಮೆಕ್ಟೆಂಟ್ ಅಂತ ಕರಿತೀವಿ. ಗ್ಲಿಸರಾಲ್ ಅಲ್ಲಿ 3 hydroxyl groups ಇರೋ ಕಾರಣ ಗ್ಲಿಸರಾಲ್ is miscible with water and hygroscopic in nature. ಓಕೆನಾ. Glycerol is generally obtained from plant and animal sources where it occurs as triglycerides. So glycerol ನಮಗೆ ಗ್ಲಿಸರಾಲ್ ಫಾರ್ಮ್ ಅಲ್ಲಿ ಸಿಗಲ್ಲ, ಟ್ರೈಗ್ಲಿಸರೈಡ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಓಕೆನಾ. ಎಸ್ಟರ್ಸ್ ಆಫ್ ಗ್ಲಿಸರಾಲ್ ವಿತ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಗ್ಲಿಸರಾಲ್ಸ್ ನ ಒಂದು ಕಂಬೈನ್ಡ್ ಚೈನ್ ಎಸ್ಟರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮ್ ಅಲ್ಲೂ ಸಿಗುತ್ತೆ. ದ ಹೈಡ್ರೋಲಿಸಿಸ್, saponification or transesterification of these glycerides produce glycerol as well as the fatty acid derivative. So ಈ ಒಂದು ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಹೈಡ್ರೋಲಿಸಿಸ್ ಬ್ರೇಕಪ್ ಮಾಡಿದಾಗ ಅಥವಾ ಸೆಪಾನಿಫಿಕೇಶನ್ ನೆಕ್ಸ್ಟ್ ಬರುತ್ತೆ ಇನ್ ಡೀಟೇಲ್, ಸೆಪಾನಿಫಿಕೇಶನ್ ಅಲ್ಲಿ ಹೇಳ್ತೀರಿ, ಆರ್ ಟ್ರಾನ್ಸ್ಎಸ್ಟರಿಫಿಕೇಶನ್. ಸೊ 2 ಪ್ರಾಡಕ್ಟ್ಸ್ ನ ಎಸ್ಟರಿಫಿಕೇಶನ್ ಅಲ್ಲಿ 2 ಪ್ರಾಡಕ್ಟ್ಸ್ ಬರುತ್ತೆ, ಅದನ್ನ ಟ್ರಾನ್ಸ್ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸೊ ಈ ಟ್ರೈಗ್ಲಿಸರೈಡ್ಸ್ ನ ಟ್ರಾನ್ಸ್ಎಸ್ಟರಿಫಿಕೇಶನ್ ಮಾಡಿದಾಗ ನಮ್ಗೆ ಗ್ಲಿಸರಾಲ್ ಸಿಗುತ್ತೆ ಆಸ್ ವೆಲ್ as ಫ್ಯಾಟಿ ಆಸಿಡ್ ಡೆರಿವೇಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ. Now let us move to the preparation of glycerols. Normally preparation ಅಲ್ಲಿ ನಿಮ್ಗೆ ಇಟ್ಟಿರುವಂತದ್ದು ಕೆಲವು ಮೆಥಡ್ಸ್ ಮಾತ್ರ ಇಟ್ಟಿದ್ದಾರೆ, ಓಕೆನಾ. 2 or 3 ಮೆಥಡ್ಸ್ ಇದೆ ಅಷ್ಟೇ. ಒಂದು ಪ್ರಿಪರೇಷನ್ ಫ್ರಮ್ ಪ್ರೋಪೀನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಪ್ರೋಪೀನ್ ಇಂದ ಏನು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇದಾವೆ. ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪ್ರೋಪೀನ್, ಓಕೆನಾ. CH3 CH ಡಬಲ್ ಬಾಂಡ್ CH2, ಓಕೆನಾ. ಸೊ ಈ ಪ್ರೋಪೀನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಯಾವ್ದಕ್ಕೆ ಕನ್ವರ್ಟ್ ಆಗುತ್ತೆ, ಅಲೈಲ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್
ಯಾವ್ದೋ ಒಂದು ಪರಾಸಿಟಿಕ್ ಆಸಿಡ್ ಅಂತ ಇಟ್ಕೊಳ್ಳೋಣ. ಪರಾಸಿಟಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಒಂದು ಆಕ್ಸೈಡ್ ಡೆವಲಪ್ ಆಗುತ್ತೆ, ಅದು ಅಲೈಲ್ ಆಲ್ಕೋಹಾಲ್ ಆಗಿ ಅಥವಾ ಅಲೈಲ್ ಕ್ಲೋರೈಡ್ ಆಗಿ ಫಸ್ಟ್ ಕನ್ವರ್ಟ್ ಆಗುತ್ತೆ. ಅಲೈಲ್ ಕ್ಲೋರೈಡ್ ಇಂದ ಡೈಲ್ಯೂಟ್ NaOH ಜೊತೆಗೆ ಟ್ರೀಟ್ ಮಾಡಿದಾಗ ಅಲೈಲ್ ಆಲ್ಕೋಹಾಲ್ ಆಗುತ್ತೆ. ದೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಪರ್ಕ್ಲೋರಿಕ್ ಆಸಿಡ್, per acetic acid. HOCl is nothing but per acetic acid. Per acetic acid ಜೊತೆಗೆ ರಿಯಾಕ್ಟ್ ಆದಾಗ ಗ್ಲೈಸಿಡಾಲ್ ಫಾರ್ಮ್ ಆಗುತ್ತೆ. ಗ್ಲೈಸಿಡಾಲ್ ಓಕೆನಾ, CH2OH, CHCl, CH2OH. ಓಕೆನಾ, ಗ್ಲೈಸಿಡಾಲ್, the common name is glycidol. Then this glycidol undergoes hydrolysis to form glycerol. CH2OH, CHOH, CH2OH. This Cl group will be replaced by OH group. That's all. The last step. ಅರ್ಥ ಆಯ್ತಲ್ವಾ? ಪ್ರೋಪೀನ್ ಇಂದ ಫಸ್ಟ್ ಏನಾಗುತ್ತೆ, ಸೊ ಪ್ರೋಪೀನ್ ಇಸ್ ಕನ್ವರ್ಟ್ ಇಂಟು ಅಲೈಲ್ ಕ್ಲೋರೈಡ್. ಅಲೈಲ್ ಕ್ಲೋರೈಡ್ ಅಲೈಲ್ ಆಲ್ಕೋಹಾಲ್ ಆಗುತ್ತೆ. ಅಲೈಲ್ ಆಲ್ಕೋಹಾಲ್ ಬೀಟಾ ಮೊನೋಕ್ಲೋರೋಹೈಡ್ರಿನ್ ಅಂತ ಕರಿತೀವಿ ಅಥವಾ ಗ್ಲೈಸಿಡಾಲ್ ಅಂತ ಕರಿತೀವಿ. ಗ್ಲೈಸಿಡಾಲ್ ಆಗುತ್ತೆ. ಗ್ಲೈಸಿಡಾಲ್ ಇಂದ ಗ್ಲೇಸರಾಲ್ ಆಗುತ್ತೆ. ಓಕೆನಾ, ದಿಸ್ ಇಸ್ ಪ್ರಿಪರೇಷನ್ ಫ್ರಮ್ ಪ್ರೋಪೀನ್. ದ ಸೆಕೆಂಡ್ ಸ್ಟೆಪ್ ಇಸ್ ಪ್ರಿಪರೇಷನ್ ಫ್ರಮ್ ಆಯಿಲ್ಸ್ ಆರ್ ಫ್ಯಾಟ್ಸ್. ಆಯಿಲ್ಸ್ ಅಥವಾ ಫ್ಯಾಟ್ಸ್ ಇಂದ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳೋದಾದ್ರೆ, ಸೊ ಆಯಿಲ್ಸ್ ಅಥವಾ ಫ್ಯಾಟ್ಸ್ ನ ನಾವೇನ್ ಮಾಡ್ತೀವಿ, ಫಸ್ಟ್ ಹೈಡ್ರೋಲಿಸಿಸ್ ಮಾಡ್ಬೇಕಾಗುತ್ತೆ. ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಆಗ ನಮ್ಗೆ ಗ್ಲಿಸರಾಲ್ ಅಥವಾ ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. The process of hydrolyzing the fats and oils is called saponification. Alkaline medium ಅಲ್ಲಿ ಮಾಡಿದಾಗ it is called saponification. ಓಕೆನಾ, saponification ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇನ್ ಆಲ್ಕಲೈನ್ ಮೀಡಿಯಂ NaOH ಅಥವಾ ಯಾವ್ದನ ಒಂದು ಮೀಡಿಯಂ ತಗೊಂಡು ಅದ್ರಲ್ಲಿ ನಾವು ಫ್ಯಾಟ್ಸ್ ನ ಹೈಡ್ರೋಲೈಸ್ ಮಾಡಿದಾಗ ಓಕೆನಾ, ಇನ್ ಪ್ರೆಸೆನ್ಸ್ ಆಫ್ ವಾಟರ್, ದಟ್ ಇಸ್ ಕಾಲ್ಡ್ as ಎಂತ ಕರಿತೀವಿ, saponification. ಸೊ ಇದೇ ಒಂದು saponification ಆಗುವಂತದ್ದು ಆಯಿಲ್ಸ್ ಅಥವಾ ಫ್ಯಾಟ್ಸ್ ನ. Glycerol, last point on ನೋಡಿ. Glycerol is also obtained as a byproduct during the manufacture of biodiesel by using the trans-esterification or inter-esterification process. ಆಲ್ರೆಡಿ ನಿಮ್ಗೆ ಗ್ಲಿಸರಾಲ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ಟ್ರಾನ್ಸ್-ಎಸ್ಟೆರಿಫಿಕೇಶನ್ ಪ್ರೋಸೆಸ್ ಅಂತ. ಓಕೆನಾ, ಸೊ ಆ ಒಂದು ಪ್ರೋಸೆಸ್ ಬಗ್ಗೆನೇ ಇಲ್ಲಿ ಹೇಳಿರೋಂಥದ್ದು. ಓಕೆನಾ, ಸೊ ದಟ್ ಈಸ್ ಪ್ರಿಪರೇಷನ್ ಆಫ್ ಗ್ಲಿಸರಾಲ್ಸ್. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ, ಒಂದ್ ಸ್ವಲ್ಪ ಅಪ್ಲಿಕೇಶನ್ಸ್ ನಾನು ಇಲ್ಲಿ ಹಾಕಿದೀನಿ ಗ್ಲಿಸರಾಲ್ ಬಗ್ಗೆ ನಿಮ್ಗೆ ತಿಳ್ಕೊಂಡಿರ್ಲಿ ಅಂತ. ನಿಮ್ಮ ಸಿಲೆಬಸ್ ಅಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಅಪ್ಲಿಕೇಶನ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಸೊ ಬಟ್ ನಾನು ನಿಮ್ಗೆ ಹೇಳ್ತೇನೆ. ಗ್ಲಿಸರಾಲ್ is a chemical compound that is widely used in various industries. Here are some of its applications. Let us see. ಫುಡ್ ಇಂಡಸ್ಟ್ರೀಸ್ ಅಲ್ಲಿ ನಾವು ಆಲ್ರೆಡಿ ಹೇಳಿದಾಗ ಸ್ವೀಟ್ನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ, ಹ್ಯೂಮೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ, ಸೆಕೆಂಡ್ ಒನ್ ಫಾರ್ಮಾಸ್ಟಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಮೈಕ್ರೋಬಿಯಲ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋ ಕಾರಣ ವುಂಡ್ಸ್ ಅಥವಾ ಬರ್ನ್ಸ್ ನ ಟ್ರೀಟ್ ಮಾಡ್ತಾರೆ. ಸೊ ಅಂಡ್ ಏನಂತ ಹೇಳ್ಬೋದು, ಒಂದ್ ವರ್ಡ್ ನ ಯೂಸ್ ಮಾಡಿದ್ದೆ, ಹ್ಯೂಮೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ, ಮಾಯಿಸ್ಚರ್ ನ ರಿಟೈನ್ ಮಾಡುತ್ತೆ. ಸೊ ಮತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವಾಟರ್ ನ ಜಾಗದಲ್ಲಿ ಓಕೆನಾ ಕೆಲವೊಂದು ಗ್ಲಿಸರಾಲ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಕೆಲವೊಂದು ಡೀಸೆಲ್ ಜನರೇಟರ್ಸ್ ನ ಗ್ಲಿಸರಾಲ್ ಇಂದ ಪವರ್ ಅಪ್ ಮಾಡ್ತಾರೆ. ಓಕೆನಾ, ಸೊ ಗ್ಲಿಸರಾಲ್ ಇಸ್ ವೈಡ್ಲಿ ಯೂಸ್ಡ್ as a raw material in the production of nitroglycerin, one of the commercially important products ಇದು. ಓಕೆನಾ, ಸೊ ಇದು ಬಂದು ಯೂಸಸ್ ಆಫ್ ಗ್ಲಿಸರಾಲ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋದಾದ್ರೆ, ರಿಯಾಕ್ಷನ್ಸ್ ಆಫ್ ಗ್ಲಿಸರಾಲ್. ರಿಯಾಕ್ಷನ್ಸ್ ಆಫ್ ಗ್ಲಿಸರಾಲ್, ಗ್ಲಿಸರಾಲ್ ಯಾವ್ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಇದೆ. ಓಕೆನಾ, ಒಂದು ನೈಟ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೈಟ್ರೇಷನ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ನೈಟ್ರೋಜನ್, ಸಿಂಪಲ್ ಆಗಿ ಇಷ್ಟು ತಿಳ್ಕೊಳ್ಳಿ. ಓಕೆನಾ, ನೈಟ್ರೇಷನ್ ಅಂತ ಹೇಳೋದಾದ್ರೆ ಸೊ ನಿಮ್ಗೆ ಮೈಂಡ್ ಬರ್ಬೇಕು, ನೈಟ್ರೇಷನ್ ಅಂತ ಇಲ್ಲ ನಾ ಮೆನ್ಷನ್ ಆಯ್ತು ಅಂದ್ರೆ ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಏನ್ ಕಾಂಪೌಂಡ್ ಕೊಟ್ಟಿಯಾರೋ ಅದು ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಓಕೆನಾ, ಗ್ಲಿಸರಾಲ್ ರಿಯಾಕ್ಟ್ಸ್ ವಿತ್ 3 moles of nitric acid to form glyceryl trinitrate. ಓಕೆನಾ, ಯಾಕೆ 3 moles of nitric acid ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ, there are 3 hydroxyl groups. ಆದ್ರಿಂದ 3 moles of nitric acid is present. 3 moles of nitric acid ನ ಹಾಕಿದಾಗ ಹಾಗೇನಾಗುತ್ತೆ, all the glycerol is converted into glyceryl trinitrate. ಓಕೆನಾ, ಸೊ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ as nitroglycerin. nitroglycerin ಆಲ್ರೆಡಿ ಹೇಳಿದೆ. ಓಕೆನಾ, ಇದು ಏನಕ್ಕೆ ಅಂತ ಹೇಳಿದ್ರೆ ನೈಟ್ರೋಗ್ಲಿಸರಿನ್ ಕಮರ್ಷಿಯಲಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ಒನ್ ಆಫ್ ದ ಎಕ್ಸ್ಪ್ಲೋಸಿವ್. ಸೊ ತುಂಬಾನೇ ಸೆನ್ಸಿಟಿವ್ ಎಕ್ಸ್ಪ್ಲೋಸಿವ್, ಬಾಂಬ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು. ಓಕೆನಾ, ಸೊ ಬಾಂಬ್ಸ್ ಅಲ್ಲಿ ಅಥವಾ ಬೇರೆ ಯಾವ್ದರ ಒಂದು ಏನು ವೆಪನ್ಸ್ ಇರ್ತಾವಲ್ವಾ ಅಂತ ಒಂದು ವೆಪನ್ಸ್ ಅಲ್ಲಿ ನೈಟ್ರೇಷನ್ ಅನ್ನ
ಸಾರಿ ನೈಟ್ರೇಷನ್ ಆಫ್ ಗ್ಲಿಸರಾಲ್ ಏನು ಕಾಂಪೌಂಡ್ ಬರುತ್ತಲ್ವಾ ನೈಟ್ರೋಗ್ಲಿಸರಿನ್, ಈ ಒಂದು ನೈಟ್ರೋಗ್ಲಿಸರಿನ್ ನ ಯೂಸ್ ಮಾಡ್ತಾರೆ. ಇಟ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ಅಂಡ್ ಕಂಟ್ರೋಲ್ಡ್ ಕೇರ್ಫುಲಿ ಟು ಪ್ರಿವೆಂಟ್ ಅನ್ ಎಕ್ಸ್ಪ್ಲೋಷನ್. ಓಕೆನಾ, ಸೊ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ತಾರೆ ಈ ರಿಯಾಕ್ಷನ್, ಎಕ್ಸ್ಪ್ಲೋಷನ್ ಆಗಬಾರ್ದು ಅಂತ. ಸೊ ದ ಸೆಕೆಂಡ್ ರಿಯಾಕ್ಷನ್ ಇಸ್ ಆಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ದಟ್ ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ನಾವು ಹೀಟ್ ಅಂದ್ರೆ ಗ್ಲಿಸರಾಲ್ ನ ಹೀಟ್ ಮಾಡಿ ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕ್ತಾ ಹೋದ್ರೆ ಆಕ್ರೋಲಿನ್ ಅನ್ನೋ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಓಕೆ, ದಟ್ ಈಸ್ ಆಲ್ ದ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ದ ಗ್ಲಿಸರಿನ್ ಇಸ್ ರಿಮೂವ್ಡ್ ಅಂಡ್ ವಿಚ್ ಫಾರ್ಮ್ಸ್ ಆಕ್ರೋಲಿನ್. ಆಕ್ರೋಲಿನ್ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಪ್ಲಾಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಏನ್ ಪ್ಲಾಸ್ಟಿಕ್ ಯುಟೆನ್ಸಿಲ್ಸ್ ನ ಪ್ರಿಪೇರ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಬೇರೆ ಕೆಮಿಕಲ್ಸ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ಆಕ್ರೋಲಿನ್ ನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಆಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ H2SO4 ವೆರಿ ಸಿಂಪಲ್. ಗ್ಲಿಸರಾಲ್ ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಆಕ್ರೋಲಿನ್ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಥರ್ಡ್ ರಿಯಾಕ್ಷನ್ ಬಂದು ಆಕ್ಸಿಡೇಷನ್ ಬೈ ಪರಯೋಡಿಕ್ ಆಸಿಡ್. ಪರಯೋಡಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸೊ ಯಾವ ಕಾಂಪೌಂಡ್ ಬರುತ್ತೆ ಅಂತ ನೋಡೋದಾದ್ರೆ ಗ್ಲಿಸರಾಲ್ ವೆನ್ ರಿಯಾಕ್ಟ್ಸ್ ವಿತ್ ಪರಯೋಡಿಕ್ ಆಸಿಡ್ ಇಟ್ ಫಾರ್ಮ್ಸ್ ಫಾರ್ಮಾಲ್ಡಿಹೈಡ್ ಅಂಡ್ ಫಾರ್ಮಿಕ್ ಆಸಿಡ್. ಫಾರ್ಮಾಲ್ಡಿಹೈಡ್ ಮತ್ತೆ ಫಾರ್ಮಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಹೇಗೆ ಅಂತ ಹೇಳೋದಾದ್ರೆ ಗ್ಲಿಸರಾಲ್ ಬ್ರೇಕ್ಸ್ ಡೌನ್, ಸೊ ಅವಾಗ ಏನಾಗುತ್ತೆ ನಮ್ಗೆ ಪರಯೋಡಿಕ್ ಫಾರ್ಮಾಲ್ಡಿಹೈಡ್ ಮತ್ತೆ ಫಾರ್ಮಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಬೀಟಾ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಏನ್ ಕರಿತೀವಿ ಇದು ಆಕ್ಸಿಡೈಸ್ ಆಗ್ಬಿಟ್ಟು ಫಾರ್ಮಾಲ್ಡಿಹೈಡ್ ಮತ್ತೆ ಫಾರ್ಮಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಓಕೆನಾ, so that's it for today. If you like this video, please like, share and subscribe to my channel. Thanks for watching.